ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ. ಇವತ್ತು ನಾವು ಗೋಬಿ ಮಾಡೋದು ಹೆಂಗೆ ಅಂತ ಹೇಳ್ತಿದ್ವಿ. ಫಸ್ಟ್ ಉಪ್ಪುಕೋಸು ನೀಟಾಗಿ ಹೆಚ್ಕೊಂಡಿಲ್ಲ, ಕ್ಲೀನ್ ಮಾಡಿ ತೊಳೆದಿಟ್ಟಿದ್ದೀವಿ. ಈಗ ಬಿಸಿಲಿನಲ್ಲಿ ಉಪ್ಪು ಹಾಕಿ ಸ್ವಲ್ಪ ಬೇಯಿಸಬೇಕು, ಯಾಕಂದರೆ ಅದನ್ನೇನೋ ಹುಳ ಅದು ಕ್ರೀಮಿಗಳೆಲ್ಲ ಇದ್ರೆ ಹೋಗುತ್ತೆ. ಬನ್ನಿ ಇವಾಗ ಅದನ್ನು ಬಿಸಿನೀರಿಗೆ ಹಾಕೋಣ. ಇದಕ್ಕೊಂದು ಕಪ್ ಮೈದಾ ಹಾಕಬೇಕು. ನೀಟಾಗಿ ಕಾದಿದೆ. ಇದಕ್ಕೆ ಸ್ವಲ್ಪ ಅರ್ಧ ಸ್ಪೂನ್ ಉಪ್ಪು, ಮುಕ್ಕಾಲು ಸ್ಪೂನ್ ಉಪ್ಪು ಹಾಕಿ ಇದಕ್ಕೆ ಮಾಡಿಟ್ಟಿದ್ದ ಗೋಬಿ ಎಲ್ಲ ಹಾಕಿದ್ರೆ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಿ ನೀಟಾಗಿ ಉಪ್ಪೆಲ್ಲ ನೀಟಾಗಿ ಕಲಿಯೋದು. ನೀವು 10 ನಿಮಿಷ ನೀಟಾಗಿ ಬೇಯಿಸ್ಬಿಡ್ಬೇಕು, ಯಾಕಂದ್ರೆ ಒಳಗಿನ ಜರ್ಮ್ ಏನಾದ್ರು ಇದ್ರೆ ಅದೆಲ್ಲ ಹೋಗುತ್ತೆ. 10 ನಿಮಿಷ ಬಿಟ್ಟು ಇದನ್ನ ನೋಡೋಣ, ಎಲ್ಲ ಅರೇಂಜ್ ಮಾಡ್ಕೊಳ್ಳೋಣ. ಬನ್ನಿ. ನಾವು ಇದಕ್ಕೊಂದು ಕಪ್ ಮೈದಾ ಹಾಕಬೇಕು, ಒಂದು ಕಪ್ ಕಾರ್ನ್ಫ್ಲೋರ್ ಹಾಕ್ಬೇಕು. ಇದಕ್ಕೆ ನಿಮಗೆ ಎಷ್ಟು ಖಾರ ಬೇಕಷ್ಟು ಅಂದರೆ ನಾವು 2 ಸ್ಪೂನ್ ಪುಡಿ ಹಾಕ್ತೀವಿ. ನಿಮಗೆ ಎಷ್ಟು ಬೇಕಷ್ಟು ಖಾರದ ಪುಡಿ ಹಾಕೊಬೋದು. ಇದನ್ನು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ತಿದ್ದೆ. ನೀಟಾಗಿ ಖಾರದ ಪುಡಿ ಕಾರ್ನ್ಫ್ಲೋರ್ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀವಿ. ನೀಟಾಗಿ ಈ ಥರ ಕಲಿಸ್ಕೊಳ್ತೀವಿ. ಇದಕ್ಕೊಂದು ನೀರು ತೊಗೊಂಡು ಚೂರು ಸೇರಿಸ್ಕೊಂತ ಮಾಮೂಲಿ ಚಪಾತಿ ಕಲಿಸೋದಿಲ್ಲ. ನೀರು ಗಟ್ಟಿನ ಆಗ್ಬೋದು, ಸ್ವಲ್ಪ ನೀರು ಹೋಗ್ಬೋದು, ಆ ಥರ ಕಲಿಸ್ಕೊಬೇಕು. ಕಲಿಸಿ ಅಂತ ಕಲಿಸ್ಕೊಂಡಿದ್ವಿ. ನೋಡಿ ಈ ನೀಟಾಗಿ ಕಲಿಸ್ಕೊಬೇಕು. ಇದಕ್ಕೆ ಫಸ್ಟ್ ಉಪ್ಪು ಹಾಕ್ತೀವಿ. ಫಸ್ಟ್ ಬಿಟ್ಟು ಹಾಕುತ್ತೀವಲ್ಲ, ಈಗ ಸ್ವಲ್ಪ ಉಪ್ಪು ಹಾಕೊಬೇಕಿತ್ತು. ಉಪ್ಪು ಹಾಕಿರೋದಕ್ಕೆ ಸ್ವಲ್ಪ ಬರಲ್ಲ, ಅದನ್ನು ಸ್ವಲ್ಪ ಉಪ್ಪು ಹಾಕ್ತೀವಿ. ಉಪ್ಪು ಹಾಕಿದ್ರೆ ನೀಟಾಗಿ ಕಲಿಸ್ಕೊಂಡ್ಬಿಟ್ಟಿತ್ತು. ನಿಮಗೆ ಇಲ್ಲ ಕಷ್ಟ ಆಯ್ತು ಫಸ್ಟ್ ನೀವು ಹೆಚ್ಚು ಉಪ್ಪು ಹಾಕೊಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಸರಿ ಮಾಡ್ಕೊಳ್ರಿ. ನೋಡಿ ಈ ಥರ ಇರಬೇಕದ, ಎಷ್ಟು ತೆಳ್ಳಗೆ ಮಾಡ್ಕೊಂಡ್ರೆ ಸಾಕು. ಈ ಕಡೆ ಸ್ವಲ್ಪ ಗಟ್ಟಿನೂ ಬೇಡ, ಸ್ವಲ್ಪ ಫುಲ್ ನೀರು ಬೇಡ, ಅದ್ರ ಮೊದಲೆಲ್ಲ ಮಾಡ್ಕೊಳ್ರಿ. ರೆಡಿ ಆಯ್ತಾ? ಎಷ್ಟು ಮಾಡ್ತಾ ಸಾಕಿದ್ದು ಸುಮಾರು 2 ನಿಮಿಷ ನೆನೆಕ್ ಬಿಡ್ರಿ. ಕಟ್ಟೆ ಮುಚ್ಚಬೇಕು. 2 ನಿಮಿಷ ಕಟ್ಟೆ ಮುಚ್ಚಿ ನೆನೆಕ್ ಬಿಡ್ರಿ. ಇದು ಯಾಕಿದಲ್ಲ ಉಪ್ಪುಕೋಸನ್ನ ನೀರಿಗೆ ನೀಟಾಗಿ ಫುಲ್ ಬಿಸಿಯಾಗಿರೋದಕ್ಕೆ ಗ್ಯಾಸ್ ಆಫ್ ಮಾಡಿದ್ದೀನಿ. ಚೆನ್ನಾಗಿ ಜರ್ಮ್ ಚೆನ್ನಾಗೈತೆ, ಎಲ್ಲ ಬಿಡತ್ತದು, ಎಲ್ಲ ಬಿಟ್ಟಿದೆ ಆಗ್ತಾರೆ ಅಂತ ಪ್ರಕಾರ. ಗ್ಯಾಸ್ ಆಫ್ ಮಾಡಿದ್ದೀನಿ. ಈಗ ಸ್ವಲ್ಪ ನೀರಿನ ಹೊರಗಡೆ ತೆಗೆದು ನೀಟಾಗಿ ಸೋಸ್ಕೊಳ್ಳೋಣ. ಉಪ್ಪು ನೀರುಳಿತ್ತಲ್ಲ, ಅದರಲ್ಲಿರೋ ಜರ್ಮ್ಸ್ ಎಲ್ಲ ಹೋಗಿದೆ. ನೀಟಾಗಿ ಇದು ಮಾಡಿಟ್ಟಿದ್ದೀವಿ. ನೋಡಿ ನೀಟಾಗಿ ಎಲ್ಲ ಕ್ಲೀನ್ ಆಗ್ತೀವಿ. ಈಗ ಕ್ಲೀನ್ ಮಾಡಾಯ್ತಲ್ಲ, ಇದನ್ನ ತೆಗ್ದಿದ್ವಿ. ಅದು ನಾವು ಹಿಟ್ಟು ಕಲ್ಸಿಟ್ಟಿದ್ವಲ್ಲ, ಅದನ್ನ ನೋಡೋರು ಏನಾಗಿದೆ ಅಂತ. ನಾವು ಹಿಟ್ಟು ಕಲ್ಸಿಟ್ಟಿದ್ವಲ್ಲ, ಅದು ನೋಡಿ ನೀಟಾಗಿ ಇದಾಗಿದೆ, ತೆಳ್ಳಗೆ. ಸ್ವಲ್ಪ ಒಳಗೆ ಗಂಟು ಇತ್ತು ಅಂದರೆ ನೀಟಾಗಿ ಎಲ್ಲ ಗಂಟೆಲ್ಲ ಸ್ವಲ್ಪ ಇದಾಗುತ್ತೆ. ನೋಡಿ ಇಟ್ಟಿರೋ ಸ್ವಲ್ಪ ಚೆನ್ನಾಗಿದೆ. ಇವಾಗ ಇದರಲ್ಲಿ ಗೋಬಿ ಇರುತ್ತಲ್ಲ, ಗೋಬಿ ನೀರಲ್ಲಿ ಮಿಕ್ಸ್ ಮಾಡಿ ಎಣ್ಣೆಲಿ ಕರಿಬೇಕು. ಒಂದು ಎಣ್ಣೆಲಿ ಕರಿಯೋಣ. ಎಣ್ಣೆ ನೀಟಾಗಿ ಕಾದಿದೆ. ಇದಕ್ಕೊಂದೊಂದೇ ಗೋಬಿನ ನೀಟಾಗಿ ಮಾಡಿದ್ವಲ್ಲ ನಾವು ಅದರಲ್ಲಿ ಡಿಪ್ ಮಾಡಿಬಿಟ್ಟು ಬಿಡಬೇಕು. ನೋಡ್ರಿ, ಒಂದು ಬಿಟ್ಟನಾಗ 5 ಬಿಟ್ಕೊಳ್ಬೇಕು. ನೋಡಿ ನೀಟಾಗಿ ಬ್ರೌನ್ ಆಗೋತರ ನೀಟಾಗಿ ಬೇಯಿಸ್ಕೊಳ್ರಿ. ಆಮೇಲೆ ಇದನ್ನ ತೆಗಿಬೇಕಾದ್ರೆ ನೋಡಿ ತೋರಿಸ್ತೀನಿ ಏನು ಬ್ರೌನ್ ಆಗಿದೆ ಅಂತ, ಹೆಂಗೆ ಫ್ರೈ ಆಗ್ತಿದೆ ಅಂತ. ಈ ಥರನ ಫ್ರೈ ಮಾಡ್ಕೊಂಡು ಅದನ್ನು ತೆಗಿಬೇಕು. ನೋಡಿ ಫುಲ್ ನೀಟಾಗಿ ಹೆಂಗೆ ಬ್ರೌನ್ ಬೇಯಿದೆ ಅಂತ. ಇದನ್ನು ತೆಗಿಬೇಕು. ನೀಟಾಗಿ ತೆಗೆದು ಒಂದು ಪ್ಲೇಟಿಗೆ ಹಾಕೊಂಡು ನೋಡಿ. ಗರಿಗರಿಯಾಗೆಲ್ಲ ನೀಟಾಗಿದೆ. ನೀಟಾಗಿ ಕಡೆ ನೀಟಾಗಿ ಬೇಯಿಸಿಕೊಂಡಿದ್ದೀವಿ. ಅದಕ್ಕೆ ಮಂಚೂರಿಯನ್ ಮಾಡೋಕ್ಕೆ ಸ್ವಲ್ಪ ಹಿಟ್ಟು ಥರ ಕಲಿಸ್ಕೊಬೇಕು. ಅದಕ್ಕೆ ಒಂದು 2 ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರನ್ನು ಹಾಕಬೇಕು. ಅದು ಕಾರ್ನ್ಫ್ಲೋರ್ ಹಾಕೊಂಡಾದ್ಮೇಲೆ ಇದಕ್ಕೊಂದು ಚಿಲ್ಲಿ ಪೌಡರ್ ಹಾಕ್ಬೇಕು. ಸ್ವಲ್ಪ ನಿಮಗೆ ಎಷ್ಟು ಖಾರ ಬೇಕಷ್ಟು ಹಾಕ್ಕೊಳ್ರಿ. ನೀವು ಖಾರ ಜಾಸ್ತಿ ಬೇಕಂದ್ರೆ ಖಾರ ಹಾಕ್ಕೊಂಡ್ರೆ, ಕಮ್ಮಿ ಬೇಕು ಕಮ್ಮಿ. ಇದಕ್ಕೆ ಪೆಪ್ಪರ್ ಸಹ ಹಾಕ್ಬೋದು. ಪೆಪ್ಪರ್ ಹಾಕಿ ಸ್ವಲ್ಪ ಕಮ್ಮಿ ಆಗುತ್ತೆ ಖಾರ, ಅಷ್ಟು ಗೊತ್ತಾಗಲ್ಲ. ನಾನು ಖಾರದ ಪುಡಿನೇ ಹಾಕಿದ್ದೀನಿ. ಮತ್ತು ಇದು ರುಚಿಗೆ ತಕ್ಕಷ್ಟು ಒಂಚೂರು ಉಪ್ಪು ಹಾಕಿ. ನೋಡಿ ಇದು ಸ್ವಲ್ಪ ರೆಡ್ ಚಿಲ್ಲಿ ಸಾಸು ಸ್ವಲ್ಪ ಕಮ್ಮಿನೇ ಹಾಕೋದಕ್ಕೆ. ರೆಡ್ ಚಿಲ್ಲಿ ಸಾಸು, ಇನ್ನು ಟೊಮೊಟೊ ಕೆಚಪ್ಪು ಸ್ವಲ್ಪ ಜಾಸ್ತಿ ಹಾಕೋದ್ರಿ ನೀವು, ಯಾಕಂದರೆ ಸ್ವಲ್ಪ ಸ್ವೀಟ್ ಇರ್ತಾರ, ಒಂದು ಟೇಸ್ಟ್ ಜಾಸ್ತಿ ಕೊಡುತ್ತೆ.
ಸ್ವಲ್ಪ ಜಾಸ್ತಿ ಹಾಕ್ಕೊಡ್ತೀವಿ ಕೆಚಪ್ಪು. ಈಗ 1 ಕಪ್ ನೀರು ಹಾಕ್ಕೊಡ್ತೀವಿ. ಫುಲ್ 1 ಕಪ್ ಅಲ್ಲ, ಒಂದು ಕಪ್ ನೀರು ಹಾಕ್ತೀವಿ. ಬಟ್ ನೀರು ಈ ಥರ ಜಾಸ್ತಿ ಮಿಕ್ಸ್ ಮಾಡ್ಕೊಡ್ಲಿ. ಇದು ರೆಡಿ ಆಯ್ತು. ಬೇಕಾದ್ರೆ ಸ್ವಲ್ಪ ನೀರು ಹಾಕ್ಕೊಡ್ರಿ. ನಿಮಗೆ ಸ್ವಲ್ಪ ಗಟ್ಟಿ ಆಗಲ್ಬೇಡ, ನೀರಾಗಿರಲಿ. ನೀರಾಗಿ ಮಾಡ್ಕೊಂಡಿರ್ತೀವಿ. ಮಧ್ಯದಾಗ ಗಂಟು ಹಾಕ್ಬೋದು, ನೀಟಾಗಿ ಮಾಡ್ಕೊಡ್ರಿ. ಅದೆಲ್ಲ ಇಟ್ಟು ಆಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಡ್ರಿ. ಇಷ್ಟು ಎಣ್ಣೆ ಸಾಕು. ಎಣ್ಣೆ ಬಿಸಿ ಆಗೋ ತನಕ ಬಿಟ್ಬಿಡ್ಬೇಕು. ನೋಡಿ, ಎಣ್ಣೆ ಸ್ವಲ್ಪ ಕಜ್ಜಿ ಆದರೆ ಸ್ವಲ್ಪ ಶುಂಠಿ ಹಾಕ್ಕೊಡ್ರಿ. ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಡ್ರಿ. ನಾನು ಶುಂಠಿ ಹಾಕ್ತೀನಿ. ಹಾಕಿ ನೀಟಾಗಿ ಇದು ಮಾಡಿರಿ. ಲೈಟಾಗಿ ಸ್ವಲ್ಪ ಬೇಯಲಿ. ನೋಡ್ರಿ, ಸ್ವಲ್ಪ ಶುಂಠಿ ಸ್ವಲ್ಪ ಲೈಟಾಗಿ ಬೆಂದಿದೆ. ಸ್ವಲ್ಪ ಈರುಳ್ಳಿ ಹಾಕೋಣ. ಈರುಳ್ಳಿ, ಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿ ನೀಟಾಗಿ ಬೇಯಿಸ್ಕೊಂಡು ನೋಡ್ರಿ, ನೀಟಾಗಿ ಈರುಳ್ಳಿ ನೀಟಾಗಿ ಬೇಯಿಸಿದೆ. ಚೆನ್ನಾಗಿ ಬೇಯ್ತಿದೆ. ಈರುಳ್ಳಿ ನೀಟಾಗಿ ಬೇಯ್ತಿದೆಯಲ್ಲ, ಇದಕ್ಕೆ ನಾವು ಅವಾಗಲೇ ಮಾಡಿಟ್ಟಿದ್ವಲ್ಲ ಸಾಸಿಗೆ ಹಾಕ್ಬೇಕಿದೆ. ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ. ನೀಟಾಗಿ ಕುದಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ರಿ. ಅಷ್ಟ ಇದಕ್ಕೆ ಪ್ಲೇಟಿಗೆ ಗ್ಲಾಸ್ ನೋಡ್ರಿ, ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಸ್ವಲ್ಪ ಲೆಮನ್ ರಸ ಹಾಕ್ತೀನಿ. ಇದಕ್ಕೆ ಲೆಮನ್ ಬದಲು ವೆನೆಗರ್ ಹಾಕ್ಬೋದು. ಬೆಟರ್ ಆಪ್ಷನಲ್ ಇದೆ, ಯಾವ್ದಾದ್ರು ಹಾಕೊಬೋದು. ನೋಡಿ, ಸ್ವಲ್ಪ ಬಿಟ್ಟು ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು. ನೀಟಾಗಿ ಬಟ್ ಅವ್ರಿಗೆ ಬೇಯಿಸಿದ್ದು ಗೋಬಿನೆಲ್ಲ ಹಾಕಿ ಬೇಯಿಸಿ ಗೋಬಿ ನೀಟಾಗಿ ಹಾಕಿಟ್ಟು ಇದನ್ನು ಸ್ವಲ್ಪ ಮುಚ್ಚಿಬಿಟ್ಟು 2 ನಿಮಿಷ ನೀಟಾಗಿ ಬೇಯ್ತಿರುತ್ತೆ. ಸ್ಲೋ ಫ್ಲೇಮಲ್ಲಿ ಸ್ವಲ್ಪ ಮುಚ್ಚಿಬಿಟ್ಟು ನೀಟಾಗಿ ಒಳಗಡೆ ಗೋಬಿ ನಿಮ್ಮ ಗೋಬಿ ರೆಡಿ ಆಯಿತು. ಪ್ಲೇಟಲ್ಲಿ ಅರೇಂಜ್ ಮಾಡಿರ್ತೀನಿ. ಆಯಿತು. ಇದರಲ್ಲಿ ಲೈಟಾಗಿ ಕೊತ್ತಂಬರಿ ಹಾಕ್ಬಿಟ್ರೆ ನಮ್ಮ ಗೋಬಿ ರೆಡಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.